ಇನ್ನು ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಇದು ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ. ಈ ಹೋರಾಟ ಚಿಕ್ಕೋಡಿಯಲ್ಲಿ ಜತ್ ಜಾಂಬೋಟಿ ರಸ್ತೆ ತಡೆದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಲ್ಯಾಳ ದರೂರ ಗ್ರಾಮದಲ್ಲಿ ರಸ್ತೆ ಬಂದ್ ಮಾಡಿ ಧರಣಿ ನಡೆಸಿದ್ದಾರೆ. ರೈತ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಅಥಣಿ ಪಟ್ಟಣ ಬಂದ್ ಮಾಡಲಾಗಿದೆ. ರೈತರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಚಿಕ್ಕೋಡಿಯಲ್ಲಿ ರೈತರ ಪ್ರೊಟೆಸ್ಟ್ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಚಿಕ್ಕೋಡಿಯಲ್ಲಿ ಹೋರಾಟ ಹೇಗೆ ನಡೀತಾ ಇದೆ ದೇಶದಲ್ಲಿ ನೋಡ್ತಾ ಇದೆ. ಅಥಣಿ ಪಟ್ಟಣವೇ ಬಂದ್ ಆಗಿದೆ. ರೈತ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತ ಹೋರಾಟ ಇದು. ಬೆಳಗಾವಿಯಿಂದ ಶುರುವಾದ ಹೋರಾಟ ಜಿಲ್ಲೆಗಳಿಗೂ ವ್ಯಾಪಿಸ್ತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಯಾರಿಗೂ ಫೋನ್ ಹಚ್ಚಂಗಿಲ್ಲ, ಹೇಳಂಗಿಲ್ಲ. ಕಬ್ಬಿನ ಬೆಲೆ ನಿಗದಿ ಗುರ್ಲಾಪುರದಾಗ ಆಕೈತಿ. ಇದು ಕಬ್ಬು ಬೆಳೆಗಾರರ ಒಂದು ಜಾತ್ರೆ, ಬೆಲೆ ನಿಗದಿ ಜಾತ್ರೆ ಅನ್ನುವಂಥದ್ದನ್ನ ಪ್ರಾರಂಭ ಆಗೈತಿ. ಇವತ್ತು ಲಕ್ಷಾಂತರ ಜನ ಕೂಡ ಇವತ್ತು ಕೂಡ ಭಾಗವಹಿಸತ್ತಾರ. ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆ ಅವರಿಗೆ ನಾವು 5-6 ವರ್ಷದಿಂದ ಬರೀ ಒಂದ ರೇಟ್ ಕೊಟ್ಕೋತ ಬಂದಾರ. ಅವ್ರ 3,000 ರೂಪಾಯಿ ಕೊಟ್ಕೋತ ಬಂದಾರ. 5-6 ವರ್ಷದಿಂದ ಬರೀ ಒಂದೊಂದು 100 ರೂಪಾಯಿ ಕೊಟ್ಕೋತ ಬಂದಿರ. ಇವತ್ತು 3,700 ರೂಪಾಯಿ ಕೊಡ್ಬೋದಾಗಿತ್ತು. ಅವ್ರ ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕೆ 3,200 ರೂಪಾಯಿಗೆ ಅವ್ರು ಬಂದಾರ. 3,200 ರೂಪಾಯಿ ನಮ್ಮದು ಒಪ್ಪಿಗಿಲ್ಲ. ನಾವು ಕೂಡ ಒಂದು 100 ರೂಪಾಯಿ ಕಡಿಮೆ ಮಾಡಿದ್ವು. 3,400 ಕೊಟ್ಟಾಗ ನಾವು 7,000 ರೂಪಾಯಿ. ಇಲ್ಲ ಅಂದ್ರೆ ಈ ಗುರ್ಲಾಪುರ ಜಾತ್ರೆ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬ ಆತೈತಿ. ಇನ್ನು ಮುಂದಿನ ದಿನಮಾನದಾಗ ಎಲ್ಲೆಲ್ಲಿ ಹಬ್ಬತೈತಿ ಅಂದ್ರೆ ಇದು ನನ್ನ ಕಂಟ್ರೋಲ್ದಾಗಿಲ್ಲ. ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು. ಏನು ಈ ಫ್ಯಾಕ್ಟರಿ ಮಾಲಕರನ್ನ ರೈತರನ್ನ ಎದುರಿಸಿದ್ರು. ಆದ್ರೆ ಸಭೆಯಲ್ಲಿ ಯಾವುದೇ ಒಮ್ಮತದ ನಿರ್ಣಯ ಬರಲಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಅವ್ರ ಮಾತು ಇದು ಮಾಡಲಿಲ್ಲ ಫ್ಯಾಕ್ಟ್ರಿ ಅವರು. ಯಾಕಂದ್ರೆ ಜಿಲ್ಲಾಧಿಕಾರಿ ಮಾತೇ ಕೇಳಂಗಿಲ್ಲ ಅವರು. ನಮಗೂ ಅಷ್ಟ ಜಿಲ್ಲಾಧಿಕಾರಿ ಮೀಟಿಂಗ್ ಕರೆದ್ರು. ಯಾಕಂದ್ರೆ ಫ್ಯಾಕ್ಟ್ರಿ ಅವ್ರ ಅಧಿಕಾರಿ ಅವ್ರು ಅದಾರ, ಅವ್ರ ಹಂಚಿಕೆ ಉಳಿದಾರ. ಯಾಕಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ಮಾಡ್ತಾ ಇರಲ್ಲ ಅವರು. ಆ ಕಡೆ ಒಂದು 20 ಈ ಕಡೆ 25 ದಿವಸ ಆಯ್ತು. ಯಾವುದೂ ಕೂಡ ಅವ್ರ ನಿರ್ಣಯ ತಗೊಳಕ್ ತಯಾರಿದಿಲ್ಲ. ಅದೇ ರೀತಿಯಾಗಿ ನಿನ್ನೆ ದಿನ ಮತ್ತೆ ನಾವೇನೋ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೇವೆ. ಮನೆ ಜಿಲ್ಲಾಡಳಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.